ನಮಸ್ಕಾರ ಎಲ್ರಿಗೂ ಕೆ ಗೌರಿ ಕಿಚನ್ಗೆ ಸ್ವಾಗತ. ನಾನು ಮಧುಶ್ರೀ. ಇವತ್ತು ಒಂದು ರೆಸಿಪಿನ ಹೇಳ್ಕೊಡ್ತೀನಿ ನೋಡ್ರಿ. ಏನಪ್ಪ ಅಂದ್ರೆ ಹೀರೆಕಾಯಿ ಬಜ್ಜಿ ನೋಡ್ರಿ. ಎಲ್ಲ ಥರದ ಬಜ್ಜಿನೂ ತಿಂತೀವಿ ನಾವು. ಉಳ್ಳಾಗಡ್ಡಿ ಬಜ್ಜಿ ತಿಂತೀವಿ, ಮೆಣಸಿನ್ಕಾಯಿ ಬಜ್ಜಿ ತಿಂತೀವಿ, ಬದನೆಕಾಯಿ ಬಜ್ಜಿ ತಿಂತೀವಿ, ಆಲೂಗಡ್ಡೆ. ಅದೇ ರೀತಿ ನಾವು ಇವತ್ತು ಹೀರೆಕಾಯಿ ಬಜ್ಜಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನೋಡ್ರಿ. ಈ ಹೀರೆಕಾಯಿ ಬಜ್ಜಿ ಮಾಡೋದಕ್ಕೆ ನಾನು ಏನು ಮಾಡೀನಿ ಅಂದರೆ, ಮೊದಲು ಒಂದು ಕಪ್ ಅಷ್ಟು ನಾನು ಕಡಲೆ ಹಿಟ್ಟು ಏನೈತಲ್ರಿ, ನಾವು ಮನ್ಯಾಗ ಬಿಸಿದ ಕಡಲೆ ಹಿಟ್ಟು ಇದನ್ನು ಚಲೋತ್ನಂಗೆ ಜಡಿ ಹಿಡ್ದು ಇಟ್ಕೊಂಡು ನೋಡ್ರಿ. ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಅಜ್ವಾನನ್ನು ಅಂಗೈಯಲ್ಲಿ ತಿಕ್ಕಿ ಹಾಕ್ಕೋಬೇಕು ನೋಡ್ರಿ. ಈ ಅಜ್ವಾನ ಹಾಕೋದ್ರಿಂದ ಬಜ್ಜಿ ಮಾತ್ರ ಟೇಸ್ಟ್ ಮಸ್ತ್ ಬರ್ತಾವ್ರಿ. ಅದಕ್ಕೆ ಸ್ವಲ್ಪ ಅಜ್ವಾನ ಹಾಕ್ಕೊಂಡಿನ್ರಿ. ಅಜ್ವಾನ ಆರೋಗ್ಯಕ್ಕೂ ಭಾಳ ಒಳ್ಳೇದು ನೋಡ್ರಿ. ಈಗ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ನೋಡ್ರಿ. ಆಮೇಲೆ ಖಾರಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ನಾನು ಒಣ ಖಾರದ ಪುಡಿನ ಹಾಕ್ಕೊಂಡು ನೋಡ್ರಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊರಿ. ಉಪ್ಪು ಹಾಕ್ಕೊಂಡಿರೋ ಕ್ಲಿಪ್ಪಿಂಗ್ ಮಿಕ್ಸ್ ಆಗೈತೆ ರೀ, ಅದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊರಿ. ಉಪ್ಪು ಹಾಕ್ಕೊಂಡು ಇನ್ನು ಚಲೋತ್ನಂಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಸ್ವಲ್ಪ ಗಂಟಿಲ್ಲಾರ್ದಂಗೆ ನಾವು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು ರೀ, ಕಲಿಸ್ಕೋಬೇಕು ರೀ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊರಿ. ಎಲ್ಲ ಒಮ್ಮೆ ನೀರು ಹಾಕ್ಕೊಂಡ್ರೆ ಅದು ಭಾಳ ತಿಳುವಾಗ ಒಂದು ಚಾನ್ಸಸ್ ಇರುತ್ತೆ ರೀ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಲೋತ್ನಂಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ನೀರು ಇನ್ನೂ ಕಡಿಮೆ ಆಗೈತ್ರಿ, ನಾನು ಅದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಳತ್ತೀನಿ ನೋಡ್ರಿ. ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಬಜ್ಜಿ ಹಿಟ್ಟಿಗೆ ಕಲಿಸ್ತೀವಲ್ರಿ ನಾವು, ಅದಕ್ಕೆ ಇದನ್ನು ಸೇಮ್ ಹಂಗೆ ಕಲಿಸ್ಬೇಕು ನೋಡ್ರಿ. ಆದ್ರೆ ಒಂಚೂರು ಗಂಟು ಉಳ್ಕೊಬಾರ್ದು ರೀ. ಆ ರೀತಿ ನಾವು ಇದನ್ನು ಚಲೋತ್ನಂಗೆ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ನೋಡ್ರಿ. ಆಮೇಲೆ ಈಗ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೋಬೇಕು ನೋಡ್ರಿ. ಬೇಕಾದ್ರೆ ಹಾಕ್ಕೋಬೋದು, ಬೇಡ ಅಂದ್ರೆ ಬಿಡ್ಬೋದು ರೀ ಅಡುಗೆ ಸೋಡಾ. ಈಗ ನಾನು ಹಾಕ್ಕೊಂಡು ಚಲೋತ್ನಂಗೆ ಈ ರೀತಿ ಬಜ್ಜಿ ಹಿಟ್ಟು ಕಲಿಸ್ತಿಲ್ರಿ, ಅದಕ್ಕೆ ಕಲಿಸ್ಕೊಂಡು ನೋಡ್ರಿ. ಈಗ ನಾನು ಮುಂಚೆನೇ ಹೀರೆಕಾಯಿನ ಮ್ಯಾಗಿಲ್ದು ಎಲ್ಲ ಸಿಪ್ಪಿ ತೆಗೆದು ಇದನ್ನೇನೈತಿ ಅದಕ್ಕೆ ಈ ರೀತಿ ರೌಂಡ್ಗೆ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಈ ಥರ ಕಟ್ ಮಾಡಿ ಇಟ್ಕೋಬೇಕು ನೋಡ್ರಿ. ನಾವು ಬಜ್ಜಿ ಮಾಡೋ ಮುಂದೆ, ಆಲೂಗಡ್ಡೆ ಬಜ್ಜಿ ಮಾಡೋ ಮುಂದೆ ರೌಂಡ್ ಶೇಪಿಗೆ ಹೆಂಗೆ ಕಟ್ ಮಾಡ್ತೀವಿ ನೋಡ್ರಿ, ಹಂಗೆ ಹೀರೆಕಾಯಿನೂ ಸಪ್ಪಿ ತೆಗೆದು ರೌಂಡ್ ಶೇಪ್ ಹಂಗೆ ಕಟ್ ಮಾಡಿ ಇಟ್ಕೋಬೇಕು ನೋಡ್ರಿ. ಆಮೇಲೆ ಗ್ಯಾಸ್ ಹಚ್ಚಿ ಒಂದು ಬಾಳಿಗೆ ಇಟ್ಟು ಅದಕ್ಕೆ ನಾವು ಫ್ರೈ ಮಾಡೋಕ್ಕೆ ಎಷ್ಟು ಎಣ್ಣೆ ಬೇಕು ನೋಡ್ರಿ ಅಷ್ಟು ಎಣ್ಣೆ ಹಾಕ್ಕೊಂಡಿನ್ರಿ. ಎಣ್ಣೆ ಚಲೋತ್ನಂಗೆ ಆದಮೇಲೆ ನಾವೇನು ಹೀರೆಕಾಯಿ ರೌಂಡ್ ಶೇಪ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ, ಅವನ್ನ ನಾವು ಹಿಟ್ಟಿನೊಳಗೆ ಎದ್ದು ಬಜ್ಜಿ ಬಿಡ್ತೀವಲ್ರಿ, ಅದೇ ರೀತಿನೇ ನಾವು ಇದನ್ನು ಹಾಕೋಬೇಕು ನೋಡ್ರಿ. ಬಜ್ಜಿ ಹಿಟ್ಟೊಳಗೆ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಬಜ್ಜಿ ಥರನ ಇದನ್ನು ಎಣ್ಣೆ ಒಳಗೆ ಬಿಡ್ಬೇಕು ನೋಡ್ರಿ. ಜಾಸ್ತಿ ಬಿಡಬೇಡ್ರಿ, ಎಷ್ಟೆಷ್ಟು ಎಣ್ಣೆ ಒಳಗೆ ಎಷ್ಟು ಇಡಿಸುತ್ತೋ ಅಷ್ಟನ್ನು ಮಾತ್ರ ಹಾಕೋರಿ. ಈಗ ನೋಡ್ರಿ, ಇದು ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ನೋಡ್ರಿ. ಈಗ ಎಣ್ಣೆ ಒಳಗೆ ಫ್ರೈ ಆಗೋ ಸಲುವಾಗಿ ನಾನು ಅದನ್ನು ಬಿಟ್ಟಿದ್ದೆ ರೀ. ಈಗ ಅದು ಒಂದು ಕಡೆ ಫ್ರೈ ಆಗೈತೆ, ಇದು ಇನ್ನೊಂದು ಕಡೆ ಮತ್ತೆ ಫ್ರೈ ಆಗಬೇಕಲ್ರಿ, ಅದಕ್ಕೆ ನಾನು ಇದನ್ನು ಒಳಿಸಿ ಹಾಕ್ಕೊಂಡೆ ನೋಡ್ರಿ. ಈಗ ತಿರುಗಿಸಿ ಹಾಕ್ಕೊಂಡೇನಿ ರೀ. ಈಗ ಎರಡೂ ಬದಿನೂ ಚಲೋತ್ನಂಗೆ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಅಂದ್ರೆ ಒಳಗೆ ಹಿಟ್ಟನ್ನು ಚಲೋತ್ನಂಗೆ ಬೆಂದಿರತ್ತೆ ನೋಡ್ರಿ. ಈಗ ನೋಡ್ರಿ, ಎರಡೂ ಕಡೆಗೂ ಚಲೋತ್ನಂಗೆ ನಾನು ಬಜ್ಜಿ ಹೆಂಗೆ ಫ್ರೈ ಮಾಡ್ತೀವಿ ನೋಡ್ರಿ, ಅದೇ ರೀತಿನ ಇವನು ಫ್ರೈ ಮಾಡ್ಕೋಬೇಕು ನೋಡ್ರಿ. ಒಂದು ಸರಿ ಬೇಕಿದ್ರೆ ಹೀರೆಕಾಯಿ ಬಜ್ಜಿ ಮಾಡಿ ನೋಡ್ರಿ, ನೀವು ಭಾರಿ ಟೇಸ್ಟ್ ಆಗಿರ್ತಾವೆ. ಅನ್ನದ ಜೊತೆ ರೊಟ್ಟಿ ಜೊತೆ ಸೈಡಿಗೆಲ್ಲ ತಿನ್ನೋಕೆ, ಇಲ್ಲ ಸಂಜೆ ಮುಂದೆ ಸ್ನ್ಯಾಕ್ಸ್ ಥರ ತಿನ್ನೋಕೆ ಭಾರಿ ಟೇಸ್ಟ್ ಅನ್ನಿಸ್ತಾವೆ ನೋಡ್ರಿ. ಈಗ ಅವೆಲ್ಲ ಫ್ರೈ ಆಗಿದ್ವು, ಅವ್ನು ತೆಗೆದೀನಿ ರೀ. ಈಗ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನೋಡ್ರಿ. ಇವನು ಚಲೋತ್ನಂಗೆ ನಾನು ಫ್ರೈ ಆಗೋ ಥರ ಬೇಯಿಸ್ಕೋಬೇಕು ನೋಡ್ರಿ. ಎಣ್ಣೆ ಒಳಗೆ ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕ್ರಿ ಇವನು ನೋಡ್ರಿ. ಇದೇ ರೀತಿ ಎಣ್ಣೆನ ಚಲೋತ್ನಂಗೆ ಕಾಸ್ಕೊಂಡಿರ್ಬೇಕು ರೀ. ಈಗ ನೋಡ್ರಿ, ಎಲ್ಲವೂ ಚಲೋತ್ನಂಗೆ ಫ್ರೈ ಆಗಕತ್ತವು. ಈಗ ಇವನು ತೆಗಿಬೇಕು ನೋಡ್ರಿ ಒಂದೊಂದು. ನಾವು ಎಷ್ಟು ಚಲೋತ್ನಂಗೆ ಫ್ರೈ ಮಾಡ್ಕೊಂಡಿರ್ತೀವಿ ನೋಡ್ರಿ, ಅಷ್ಟು ಚಲೋತ್ನಂಗೆ ಒಳಗೂ ಹಿಟ್ಟು ಉಳಿದಿರಂಗಿಲ್ಲ ರೀ. ಹಿಟ್ಟು ಉಳಿದಿರಂಗಿಲ್ಲ, ಚಲೋತ್ನಂಗೆ ಫ್ರೈ ಆಗಿರ್ತಾವೆ ನೋಡ್ರಿ. ಈಗ ಚಲೋತ್ನಂಗೆ ಫ್ರೈ ಆಗ್ಯಾವ. ಈಗ ಒಂದೊಂದು ತೆಗೆದು ಬಿಡೋಣ್ರಿ. ನೋಡ್ರಿ, ಸೂಪರ್ ಆಗಿರುವಂಥ ಹೀರೆಕಾಯಿ ಬಜ್ಜಿ ರೆಡಿ ಆದವು ನೋಡ್ರಿ. ನೀವು ಒಂದ್ಸರಿ ವಿಡಿಯೋ ಮಾಡಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.